ಅಲ್ರಿ ನೀವು ಹೇಳೋ ಕ್ಯಾರಿ ಬರ್ತಾರ ಭಾಳ ಕಮ್ಮಿ ಆತ್ರಿ ಅದ. ನೀವು ಒಂದು ಸ್ವಲ್ಪ ಸೇರಿಸ್ಕೊಡ್ರಿ ಅಣ್ಣ. ಗುರು, ನಾನೇ ನೆನ್ನೆ ಮೊನ್ನೆಯಿಂದ ವ್ಯವಹಾರ ಕೇಳಲಿಲ್ಲ. ನಮ್ಮ ಅಪ್ಪನ ಕಾಲೇನೋ ಕೆಲಸ ಮಾಡಿಸ್ಕೊಂಡು ಬಂದಿದ್ದೀವಿ. ಯಾರ್ಯಾರು ಗೆಸ್ಟೇಜ್ ಕೊಡ್ಬೇಕು ನಂಗೆ ಗೊತ್ತು. ಮತ್ತು ಕೆಲ್ಸಕ್ಕೆ ಕರೆಯಕ್ಕೆ ನೀವು ಬಂದಿರಿ, ಪಗಾರ ಮಾತ್ರ ನಿಮ್ಮ ಅಪ್ಪರ ಕಾಲದ್ದು ಐತಿ. ಒಂಚೂರು ಈ ಕಾಲಕ್ಕೆ ಬರ್ರಿ. ಕಾಲ ಚೇಂಜ್ ಆಗಿರೋದಕ್ಕೆ ನಾನು ಬಂದು ಕೆಲಸ ಕರಿತಿದ್ದೀನಿ. ನಮ್ಮ ಅಪ್ಪನ ಕಾಲ ಆಗಬೇಕಿತ್ತು. ಎಲ್ಲ ನಮ್ಮ ಮನೆ ಮುಂದೆ ಕೆಲಸ ಕೇಳ್ಕೊಂಡು ನಿಂತಿರ್ತಿದ್ರಿ. ಈಗ ಮಾತು ಬೇಡ, ಬರ್ತೀರಾ ಬರಲ್ವಾ? ಹೆಂಗೆ ಮಾಡೋಣ ಏನಪ್ಪ, 750 ರೂಪಾಯಿ ಕೊಡ್ರಿ ಬರ್ತೇವೆ. 100 ರೂಪಾಯಿ ಯಾಕೋ ಹಿಂಗೆ ಸಾಯ್ತೀಯಾ? ಸತ್ತಾಗೇನು ಹೊತ್ಕೊಂಡು ಹೋಗ್ತೀಯಾ? ಸತ್ತಾಗಾರು ತೊಗೊಂಡು ಹೋಗಿಲ್ರಿ. ನಿಮ್ಮ ಅಪ್ಪಾರ ಮಾಡ್ರ ಗಂಟೆ ನಿಮ್ಗೆ ಉಳಿಸ್ತೋಕಾರ. ಅವರು ತೊಗೊಂಡು ಹೋಗಿದ್ರೆ ನೀವು ಬಂದ ಮಗಲ್ದಾಗ ನಿಂದಿರ್ತಿದ್ರಿ. ಸರ್ ತಡ್ರಿ ಮಾತಾಡ್ತೇವೆ. ಕೈ ಬಿಡ್ರಿ ಕೈ. ಏನು ಮಾಡಿರೋನೇ ಜನ ಇಷ್ಟನ ಪ್ರೀತಿ ಕೊಡ್ತಾರೆ. ಹೇಳೋದು ಎರಡೇ ಡೈಲಾಗ್, ಇಷ್ಟ ಜನ ಪ್ರೀತಿ ಕೊಡ್ತೇನೆ ಅಂತ ಹೇಳಿದ್ರೆ ಇನ್ನೊಂದು 10 ಮಾಸ ಡೈಲಾಗ್ ಬಿಟ್ರೆ ಇಡೀ ಕರ್ನಾಟಕನೇ ನಮ್ದು ಕೊಂಡು ಹೋಗ್ಬೋದು. 100% ನಾನು ಮಾಡೇ ಮಾಡ್ತೀನಿ. ಹಾಂ ಸರ್, ಇಲ್ಲ ಸರ್, ಕೆಲಸದವ್ರು ಸ್ವಲ್ಪ ಲೇಟ್ ಆಯಿತು. ಬರ್ತಾಯಿದ್ದೀನಿ ಸರ್. ಬರ್ತೀನಿ ಸರ್. ಬೆಂಗಳೂರಲ್ಲಿ ಕೆಲಸದವ್ರು ಬರೋಣ, ಕರ್ಕೊಂಬರ್ತೀನಿ ಸರ್. ಮುಗಿತೇನ್ರಪ್ಪ ನಿಮ್ಮ ಮೀಟಿಂಗು? ಈಗೇನು ಬರ್ತೀರಾ ಬರಲ್ವಾ? ನಾ ಬೇರೆಯವ್ರು ನೋಡ್ಕೋತೀನಿ, ಬರಲ್ಲ. ಬರ್ತೈತೆ ವರ್ಷ ನಡ್ರಿ ಹೋಗ. ಹೌದಾ? ಅದೊಂದು ಕಂಡೀಷನ್, ಅವನೊಬ್ಬನ್ ಬಿಟ್ಟು ಉಳ್ದವ್ರೆಲ್ಲ ಬಂದು. ಕಂಟ್ರಾಕ್ಟರ್ ಜೊತೆ ನೀನು ಜಗಳ ನೋಡಿದೆ, ಚೆನ್ನಾಗಿ ಕೊಟ್ಟೆ ಅವನಿಗೆ. ಅವ್ರವ್ರ ಬೆಲೆ ಅವ್ರವ್ರಿಗೆ ಇರುತ್ತಲ್ವಾ, ಬೇರೆಯವ್ರೇನು ಅದನ್ನು ಡಿಸೈಡ್ ಮಾಡೋದು. ನೀನು ಅವ್ನು ಸರಿ ಸಮಕ್ಕೆ ಮಾತಾಡ್ಬಿಟ್ಟೆಲ್ಲ, ಅದಕ್ಕೆ ತಡ್ಕೊಳಕ್ಕಾಗಲಿಲ್ಲ ಅವನಿಗೆ.
ಕೆಲಸ ಇದೆ, 750 ರೂಪಾಯಿನೇ ಕೊಡ್ತೀನಿ. ನಮ್ಮ ಮನೆಗೆ ಬರ್ತೀಯಾ? ಅಜ್ಜಾರ ಅಜ್ಜಾರ, ಹಾಂ, ಗಾಡಿ ತಳ ಅಂದದಲ್ರಿ, ತೊಳೆ ಗಿಳಕ್ ಯಾರ ಇಟ್ರೇನ? ಯಾರೋ ಯಾಕಬೇಕು? ಬೆವರು ಸುರಿಸಿ ಮಾಡೋ ಕೆಲಸದಲ್ಲಿ ಒಂದು ಸುಖ ಇದೆ. ಆ ಸುಖಕ್ಕೋಸ್ಕರ ನಾನೇ ತೊಳಿತೀನಿ. ಮತ್ ಹಂಗ್ ಸುಖ ಬಿಡೋರ್ ನೀವು, ನನ್ ಕರ್ಕೊಂಡೋಗಿ ಏನ್ ಕೆಲಸ ಕೊಡ್ತೀರಿ? ಮನೆಗೆ ನಡಿ, ಹೇಳ್ತೀನಿ. ಬಾಯಲ್ಲಪ್ಪ, ನಿನ್ನ ಸಾಮಾನೆಲ್ಲ ಅಲ್ಲಿಡು. ಇಲ್ಲೇನ್ ಕೆಲಸ ರೀ ಅಜ್ಜಾರ? ಇನ್ನೇನು ಟೀ ಕುಡಿತೀಯಾ, ಕಾಫಿ ಆಗುತ್ತಾ? ಅದೆಲ್ಲ ಏನ್ ಬೇಡ್ರಿ, ಮೊದ್ಲು ಕೆಲಸ ಏನೈತೆ ಹೇಳ್ರಿ. ಬಾ ಕೂತ್ಕೋ. ಮಾತಾಡೋಣ. ಈ ಮನೇಲಿ ಸೆಕೆ ಜಾಸ್ತಿ, ಫ್ಯಾನ್ ಹಾಕ್ತೀನಿ. ಕೆಲಸ ಹೇಳ್ರಿ, ಇಲ್ಲ ರೊಕ್ಕ ವಾಪಸ್ ಇಟ್ಟೋಕೆ ನೋಡ್ರಿ ನಾನು. ಎಷ್ಟು ಕೋಪ ಮಾಡ್ಕೋತೀವ ಮರಾಯ? ಮೊದಲು ದುಡ್ಡನ್ನ ಜೇಬಲ್ಲಿ ಇಟ್ಕೋ. ಕೆಲಸ ತಾನೇ, ಹೇಳ್ತೀನಿ. ಬಾ, ಕೆಲಸ ಹೇಳ್ತೀನಿ. ಈ ಗಿಡಗಳಿಗೆ ಡೈಲಿ 2 ಹೊತ್ತು ನೀರು ಹಾಕು. ಅಷ್ಟ ಮತ್ತೆ ಬೇರೆ ಏನು ಕೆಲಸ ಹೇಳಿಲ್ಲ ಅವ? ದಿನ ಬರಕ್ಕೆ ಬೇರೆ ಹೇಳೋಣ. ಅಲ್ಲ, ದಿನಾನು ಅಷ್ಟ ಕೊಡ್ತಾನಂತೇನೆ. 750 ರೂಪಾಯಿ ಫೈನಲ್. ಹೇ, ಗಿಡಕ್ಕೆ ನೀರು ಹಾಕಕ್ಕೆ ಅಷ್ಟು ರೊಕ್ಕ ಯಾರು ಕೊಡ್ತಾರಲ್ಲ ಕೋಡಿ? ಹುಷಾರಿರ್ಲೇ ಮರಯ್ಯ, ಆ ಮುದಕ್ ಮನ್ಯಾಗ ಗಾಂಜಾ ಗಿಡ ಹಚ್ಚಾರೇನ ನೋಡು. ಪೊಲೀಸ್ರಿಗೆ ಗೊತ್ತಾದ್ರೆ ಮಗನ ಬದ್ದು ಎಳ್ಕೊಂಡು ಹೋಗ್ತಾರ. ಆಮೇಲೆ ಬಿಡಿಸ್ಕೊಂಬರಕ್ಕೆ ನಾವು ಬರ್ಬೇಕಾಗತ್ತ ನೋಡಿ. ಏನಾರ ಆಗಲಿ ಬಿಡೋ ಅಣ್ಣ. ಇಷ್ಟು ಹಗರನ್ ಕೆಲ್ಸಕ್ಕೆ ಕೇಳ್ದಷ್ಟು ರೊಕ್ಕ ಕೊಡೋರು ಸಿಕ್ಕಾರ ಅವಂಗೆ. ನಿನ್ನೆ ಆ ಕಾಂಟ್ರಾಕ್ಟರ್ ಕರ್ಕೊಂಡೋಗಿ ಹಡ್ಸಿ ಮಗ 8 ತಾಸು ಕೆಲ್ಸದ ಮೇಲೆ ಕೆಲಸ ಕೊಟ್ಟ. ಎಲ್ಲಪ್ಪಣ್ಣ, ನೀನು ಹುಡುಕೊಂಡಂಗೆ ನಮಗೂ ಒಂದು ಹಗರನ್ ಕೆಲಸ ಹುಡುಕೊಡು. ಅದೇನು ತ್ರಾಸಿಲ್ಲಲೇ, ಮಕ ನೋಡಿದ್ರೆ ತಿಳಿತೈತಿ. ಈ ಬೆಂಗಳೂರಿನಾಗ ರೊಕ್ಕಕ್ಕೆ ಬರ ಇರಬಾರ್ದು, ಮಾತಾಡೋ ಚಟ ಇರ್ಬೇಕು. ಆದ್ರೆ ಅವ್ರ ಮಾತು ಕೇಳ್ಸೋಳಕ್ಕೆ ಮನ್ಯಾಗ ಒಬ್ಬರು ಇರಬಾರ್ದು. ಇಂಥವ್ರು ತಮ್ಮ ಮಾತಿಗೆ ಗೋಲ್ನ ಅಳ್ಯಾಡ್ಸೋರು ಸಿಗ್ತಾರಂದ್ರೆ ಕೇಳ್ದಷ್ಟು ರೊಕ್ಕ ಕೊಡಕ್ಕೆ ರೆಡಿ ಇರ್ತಾರೆ. ಅಂದ್ರೆ ತಲೆ ಆಡಿಸ್ಕೊಳಕ್ಕೆ 750 ರೂಪಾಯಿ ಅಂದಂಗೆ ಆತು. ಹೆಂಗೆ ತಡ್ಕೋತಿಲ್ಲ ಮರಯ್ಯ? ಅದಕ್ಕೊಂದು ಮಸ್ತ್ ಐಡಿಯಾ ಮಾಡೀನಿ ನಾನು. ಅಜ್ಜಾರ, ಇದಕ್ಕೆ ಆಡು ಹುಲಿ ಆಟ ಅಂತಾರೆ. ನಾನು ಹುಲಿ ಆದ್ರೆ ನೀವು ಆಡ್ರಿ. ನನ್ನ ಹುಲಿನ ನಿಮ್ಮ ಆಡೆಲ್ಲ ಸೇರಿ ಎಲ್ಲಿ ಹೋಗೋಕ್ಕಾಗ್ದಂಗೆ ಕಟ್ಟಿ ಹಾಕಿದ್ರಿ ಅಂದ್ರೆ ನೀವು ಗೆದ್ದಂಗೆ. ನಿಮ್ಮ ಆಡಿನ ಮೇಲೆ ನಾನು ಹಾರಿ ನಿಮ್ಮ ಆಡನ್ನೆಲ್ಲನೂ ಹೊಡೆದಾಕ್ದೆ ಅಂದ್ರೆ ನಾನು ಗೆದ್ದಂಗೆ, ಅಂದ್ರೆ ಹುಲಿ ಗೆದ್ದಂಗೆ. ಅರ್ಥ ಆತ್ರೆ? ಅರ್ಥ ಆಗದೆ ಏನೋ, ಚೆಸ್ಗಿಂತಾನ ಇದು? ಚೆಸ್ ಆಟದ ಮಜಾನೇ ಬೇರೆ. ನಿನಗೆ ಗ್ಯಾರಿ ಕ್ಯಾಸ್ಪ್ರೋ ಗೊತ್ತಾ? ರಷ್ಯಾದವನು, ನನ್ನ ಫೇವ್ರಿಟ್ಟು. 20 ವರ್ಷ ವರ್ಲ್ಡ್ ನಂಬರ್ 1 ಆಗಿದ್ದ. ಆಮೇಲೆ ಈ ಕಂಪ್ಯೂಟ್ರ್ ಬಂತಲ್ಲ, ಅದ್ರ ಜೊತೆ ಆಟ ಆಡೋಕ್ಕಾಗದೆ ಸೋತ್ಬಿಟ್ಟ. ಸ್ವಲ್ಪ ವರ್ಷ ಆದಮೇಲೆ ನಮ್ಮ ಬ್ಯಾಂಕಿಗೂ ಕಂಪ್ಯೂಟ್ರ್ ಬಂತು. ನಾನು ಅದ್ರ ಜೊತೆ ಕೆಲಸ ಮಾಡೋಕ್ಕಾಗದೆ ಸೋತು. ಕ್ಯಾಸ್ಪ್ರೋವೇ ಸೋತ್ಮೇಲೆ ನಾನು ಯಾವ ಲೆಕ್ಕ ಅಂತ ಬ್ಯಾಂಕಿಗೆ VRS ಕೊಟ್ಟು ಸೀದಾ ಮನೆಗೆ ಬಂದೆ. ಇಲ್ಲಿ ನೋಡಿದ್ರೆ ಮಕ್ಕಳೆಲ್ಲ ವಿದೇಶಕ್ಕೆ ಹೊರಟು. ಅಜ್ಜಾರ, ಆಡನ್ರಿ. ಲೈ, ನೀ ಭಯದಲ್ಲ ಇಟ್ಕೋಬೇಡ್ಲೆ. ನನಗೂ ನಿನ್ನ ಭಾಷೆದಾಗ ಭಯಕ್ಕೆ ಬರ್ತೈತಿ. ಬೋಸಡಿಗೆ ಬೈದ ಅಂದ. ए ज्यादा जुबान मत चला, तू चुपचाप स्टेरकेस लेके जा.
ಲಿಟ್ಟ ನಿಮ್ಮ ಅಪ್ಪಂದನ ನೀನೇ ಅಲ್ಲಿ ಹೇಳಕ ಕ್ಯೂ ತೇರಾ ಬಾಪ್ ಕಾ ಹೈ ಹಾ ನಮ್ಮ ಅಪ್ಪಂದ ಐತಿ ಏನೀಗ ಅಜಾರಿಗೆ ಫೋನ್ ಹಚ್ಚಿ ಇಲ್ಲ ಬರ್ತಾನೆ ಅಂದಾರ ಇಲ್ಲಿಗ ಅವ್ರು ಬಂದ ಮೇಲೆ ಗೊತ್ತಾಗತ್ತೆ ನೀನು ಒಳ ಬಿಡ್ತೀಯ ಬಿಡಲ್ಲ ಅನ್ನೋದು. ಎಲ್ಲಪ್ಪ ಒಳ ಬಿಡವಲ್ ನೋಡ್ರಿ ಅವ ಇರು ನೀನು भैया ये मेरा दोस्त है ये रोज आएगा इसको लिफ्ट यूज करने दो रोको मत ठीक है साहब ಹಾ ಬಾ ನೀನು ಬಾ ಎಲ್ಲಪ್ಪ ಇನ್ನು ನಾಳೆಯಿಂದ ಈ ಆಯುಧ ಎಲ್ಲ ತರಕ್ ಹೋಗ್ಬೇಡ ಇದು ನೋಡಿದ್ರೆ ಅವ್ನು ಬಿಡಲ್ಲ ಜರ ಹಿಡಿದ್ರ ಜಾರ್ ಬಾಡ್ರಿ ಹಂಗೆ ಹಿಡಿಬೇಕ ಏ ಎಲ್ಲಪ್ಪ ಒಂಚೂರು ಹೆಲ್ಪ್ ಮಾಡ ಮತ್ತು ಹಂಗೆ ಮಾಡಂಗಿದ್ದಿದ್ರೆ ಅರ್ಬಿ ಹಾಕಿ ಕಟ್ಬೇಕ್ರಿ ತೆಗೆದ್ಬಿಟ್ಟು ಹಾಕ್ಬಿಡ್ರಿ ಅಯ್ಯೋ ಜರ ಸ್ವಲ್ಪ ಒಳಗೆ ಮಿಸ್ ಹಾಕ್ರಿ ಹಿಡೀರಿ ಹಿಡೀರಿ ಮತ್ತೆ ಹಿಡೀರಿ ಬ್ಯಾಡ್ರಿ ಸುಮ್ಮನೆ ಬಿಸಿ ಬಿಸಿ ತಿನ್ರಿ ನೀವು ರೊಟ್ಟಿ ರೀ ಇದು ಗಟ್ಟಿ ಮುಟ್ಟಾಗಿದ್ದೀನೋ ಏನೂ ಆಗಲ್ಲ ಅರ್ಧ ಕೊಡು ಎಷ್ಟು ರುಚಿಯಾಗಿದೆ ಇದು ನಾಳೆಯಿಂದ ನನಗೂ ಒಂದು ಡಬ್ಬಿ ತಗೊಂಬ ಸಾಯಕ್ಕೆ ಮುಂಚೆ 4 ದಿನ ರುಚಿಯಾಗಿ ತಿಂದು ಸಾಯ್ತೀನಿ ದುಡ್ಡು ಕೊಡ್ತೀನೋ ಇದಕ್ಕೂ ಸೇರಿಸಿ ಜರ ಏನೋ ಮಿಲ್ ಅಂದ್ರಲ್ರಿ ಇದನ್ನ ಜೋಳದ ಹಿಟ್ಟು ಮಾಡ್ಬೋದೇನ್ರಿ ಇದ್ರಾಗ ಎಷ್ಟು ಕೇಳಿದ್ರು ಮಾತಾಡಕವಲ್ಲಲ್ರಿಪ್ಪ ಬಾರಿ ಬಿಡ್ರಿ ನಿಮ್ದು ಏನೋ ಇಲ್ಲಪ್ಪ ನಿಂದ ಒಂದು ನಿಮಿಷ ಸುಮ್ಮನಿರೋಕ್ಕಾಗಲ್ವಾ ಆತ್ ಬಿಡ್ರಿ ಅಲ್ಲಪ್ಪ ನಿನ್ನ ಬಾಯಲ್ಲಿ ಏನು ಹೇಳ್ರಿ ಹೇಳ್ತೀನಿ ಬಾಯಿಲಿ
ಎಲ್ಲಪ್ಪ ನೀನು ಇದ್ರ ಮೇಲೆ ಹತ್ತು. ಹಾಂ ಹಾಂ ಹತ್ತು. ನಂಗೆ ಬರಲ್ರಿ ಇದು. ಬರುತ್ತೆ ಹತ್ತು. ಹಾಂ, ಈಗ ಅದು ಹೋದಂಗೆ ಹೆಜ್ಜೆ ಹಾಕು. ಹಿಂದೆ ಜೈಲುಗಳಲ್ಲಿ ರಾಗಿ ಬೀಸೋ ಶಿಕ್ಷೆ ಕೊಡ್ತಿದ್ರಲ್ಲ, ಅದೇ ಥರ ಇಂಗ್ಲೆಂಡ್ ಜೈಲುಗಳಲ್ಲಿ ಗೋಧಿ ಬೀಸೋ ಶಿಕ್ಷೆ ಕೊಡ್ತಾ ಇದ್ರು. ಹಾಗಾಗಿ ಇದು ಮಿಲ್ಲು, ಟ್ರೆಡ್ ಮಿಲ್ಲು. ಆದರೆ ಸಿಟಿ ಜನ ಈಗ ಕೊಬ್ಬು ಕರಗ್ಸೋಕೆ ಉಪಯೋಗಿಸ್ತಾ ಇದ್ದಾರೆ. ಒಂಥರ ಅವ್ರಿಗವರೇ ಶಿಕ್ಷೆ ಕೊಟ್ಕೊಂಡಂಗೆ. ಅರ್ಥ ಆಯ್ತಾ? ಇನ್ನು ಏನಾದ್ರು ಪ್ರಶ್ನೆ ಇದೆಯಾ? ಅರ್ಥ ಆಯ್ತು ಬಿಡ್ರಿ. ಏನು ಅರ್ಥ ಆಯ್ತು? ನಿಮ್ಗಾಗಲೇ ಸಿಟ್ಟು ಯಾಕೆ ಬಂತಂತ ಈಗ ಅರ್ಥ ಆದ್ರಿ. ಹಾಂ, ಇಷ್ಟು ಸಾಕು ರೀ. ನಮಗೂ ನಿಮ್ಮ ಜೊತೆ ಕುಂತ ಕೆಲಸ ಇಲ್ದಂಗೆ ಮೈ ಉಂಡ್ಬಿಟ್ಟದ್ರಿ. ಸ್ವಲ್ಪ ಹೊತ್ತು ನಾನು ಓಡ್ಬಿಟ್ಟು ಬರ್ತಾನೆ ರೀ. ನೋಡ್ಬಿಟ್ಟು ಬಾ, ಊಟ ಮಾಡೋಣ. वहाँ रोज क्या काम होता है रे? ಅಜ್ಜಾರು ಹೇಳ್ಯಾರಿಲ್ಲ, ಇನ್ನೇನಿಂದ ಯಾವಾಗಲೂ ನಿನ್ನೆ ಇರ್ತಿಲ್ಲ, ಸುಟಿ ಗಿಟಿ ಇಲ್ಲ ನಿಂಗೆ? छुट्टी है, छुट्टी सब बचा रहा हूँ. महीने भर छुट्टी लेके गांव जाना है. मस्त घर का खाना खाना है. बाय. ओ लाडू, अच्छा है. संडे भी कम है क्या? तेरा छुट्टी नहीं है? ಕೆಲಸ ಏನಿಲ್ಲ, ಪಾಪ ಅಜ್ಜಾರು ಮನ್ಯಾಗ ಒಬ್ಬರೇ ಇರ್ತಾರಲ್ಲ, ಅದಕ್ಕೆ ರವೆ ಉಂಡೆ ಮಾಡ್ಸ್ಕೊಂತ ಬಂದಿದ್ದೆ. ओहो, दोस्ती दोस्ती. ಯಾರು? ನಾನು ಎಲ್ಲಪ್ರಿ. ಅಜ್ಜಾರು ಇಲ್ರಿ? ಯಾವ್ಯಾಲ್ಲಪ್ಪ? ಯಾವುದೋ ಬೇರೆ ಫ್ಲ್ಯಾಟ್ ಇರ್ಬೇಕು ನೋಡು. ಇಲ್ರಿ, ದಿನ ಬರೋದು ಇದ ಮನೆಗೆ ನಾನು. ಒಂದ್ಸರಿ ಅಜ್ಜಾರು ಕೇಳ್ರಿ. ಅವ್ನು ನಮ್ಮ ಎಲ್ಲಪ್ಪ, ಒಳಗೆ ಕರ್ಕೋವನ್ನ. ಎಲ್ಲಪ್ಪ, ನಿಮಿಷ ಬಾಯಲ್ಲಿ. ಜರ ರವೆ ಉಂಡೆ ತಂದಿದ್ದಾರೆ. ಅದಿರಲಿ ಕೊಡು. ಅವನು ನನ್ನ ಫ್ರೆಂಡು, ಜಾಸ್ತಿ ಮಾತಾಡಿದ್ರೆ ಬೇಜಾರು ಮಾಡ್ಕೋಬೇಡ. ಯಾವುದೋ ದೇವಸ್ಥಾನದ ಅಧ್ಯಕ್ಷ, ಎಣ್ಸಕ್ಕೆ ಹುಂಡಿ ದುಡ್ಡು ತಂದಿದ್ದಾನೆ. ಬೇಗ ಅವನ ಕೆಲಸ ಮುಗಿಸಿ ಕಳಿಸ್ಬಿಡೋಣ. ಎಲ್ಲಪ್ಪ ಬಾಯ್ಲಿ. ಈಗ ಒಂದು ಕೆಲಸ ಇದೆ. ಇವನು ನನ್ನ ಫ್ರೆಂಡು ಯಾವುದೋ ಕೆಲಸಕ್ಕೆ ದುಡ್ಡು ತಂದಿದ್ದಾನೆ. ನಾವು 3 ಜನ ಸೇರಿ ಎಣಿಸ್ಬೇಕು. ಓಕೆನಾ? ಬ್ಯಾಡು, ನಾವೇ ಎಣಿಸೋಣ ಬಿಡು. ಬ್ಯಾಡ್ರಿ ಜರ, ನಾನು ಲಗುನ ಹೋಗ್ಬೇಕಾ. 3 ಜನ ಸೇರಿ ಮಾಡಿದ್ರೆ ಕೆಲಸ ಬೇಕಾಗತ್ತೆ. ಬಾ. ಹಂಗಲ್ರಿ, ಚೂರು ಕೆಲಸ ಐತಿ ಅಂತ ಹೊರಗೆ. ನಿನ್ನ ಕೆಲಸ ಏನು ಅಂತ ನನಗೆ ಗೊತ್ತು. ಕೂತ್ಕೋ. ಜರ ರವೆ ಉಂಡೆ ತಂದಿದ್ದಾರೆ. ಅದಿರಲಿ ಕೊಡು. ಅಜ್ಜಾರು ಇಲ್ರಿ? ಅವನು ನನ್ನ ಫ್ರೆಂಡು, ಜಾಸ್ತಿ ಮಾತಾಡಿದ್ರೆ ಬೇಜಾರು ಮಾಡ್ಕೋಬೇಡ. ಯಾವುದೋ ದೇವಸ್ಥಾನದ ಅಧ್ಯಕ್ಷ, ಎಣ್ಸಕ್ಕೆ ಹುಂಡಿ ದುಡ್ಡು ತಂದಿದ್ದಾನೆ. ಬೇಗ ಅವನ ಕೆಲಸ ಮುಗಿಸಿ ಕಳಿಸ್ಬಿಡೋಣ. ಹೇ ಬ್ಯಾಡ್ರಿ ಜರ, ನಾನು ಲಗುನ ಹೋಗ್ಬೇಕಾ.
ಆಯಿತಾ? ಎಷ್ಟಿದೆ ಅದರಲ್ಲಿ? ಇದು ತಡ್ರಿ ಒಂದು ನಿಮಿಷ. ಬೇಗ ಆಗತ್ತೆ ಅಂದೆ. ಅಲ್ವಾ? ದೇವರಿಗೆ ಅಂದರೆ ಎಷ್ಟೊಂದು ದುಡ್ಡು ಕಲೆಕ್ಟ್ ಆಗುತ್ತಲ್ವಾ? ಆದರೆ ಬಡವ್ರಿಗೆ ಸಹಾಯ ಮಾಡಿ ಅಂದರೆ ಯಾರು ಮುಂದೆ ಬರೋಲ್ಲಪ್ಪ. ದೇವರನ್ನು ನನ್ನಂಥವ್ರೇ ನೋಡ್ಕೋಬೇಕಪ್ಪ. ಬಡವರಿಗಾದರೆ ಸರ್ಕಾರ ಇದೆ. ಇಂಥರ ಹೊಟ್ಟೆ ತುಂಬಿದವರೆಲ್ಲ ಹೀಗೆ ಮಾತಾಡೋದು. ನಂಗೆ ಇನ್ನೂ ಜ್ಞಾಪಕ ಇದೆ, ಚಿಕ್ಕಂದಿದ್ದಾಗಲೇ ನಿಮ್ಮ ಮನೇಲಿ ಯಾವಾಗಲೂ ನಿಪ್ಪಟ್ಟು ಚಕ್ಲಿ ಕೋಡ್ಬಳೆ ಇರ್ತಾಯಿತ್ತು. ನೀನು ಒಂದಿನಾದರೂ ಹಸ್ಕೊಂಡಿದೀಯಾ? ಇನ್ನಂಥವ್ರಿಗೆಲ್ಲಿ ಗೊತ್ತಾಗತ್ತೆ ಹಸುವಿನ ಸಂಕಟ. ಸಾಕು ಸುಮ್ಮನಿರೋ. ನೀನೇನು ಭಾರಿ ಹಸಿವು ಬಡತನ ಕಂಡಿದ್ದೀಯಾ? ದೊಡ್ಡ ದೊಡ್ಡ ಮಾತು ಉದುರಿಸ್ತೀಯ ಬಿಟ್ಟರೆ ಯಾವ ಬಡವರಿಗೆ ಸಹಾಯ ಮಾಡಿದ್ಯಾ ನೀನು? ಬ್ಯಾಂಕ್ ಮಾಡೋ CSR ಕೆಲಸನ ನೀನೇ ಮಾಡ್ದಂಗೆ ಫೇಸ್ಬುಕ್ಕು ವಾಟ್ಸಪ್ಪಲ್ಲಿ ಪೋಸ್ಟ್ ಕೊಡೋದನ್ನು ನಾನು ನೋಡಿಲ್ವಾ? ಸಾಕು ಸುಮ್ಮನಿರ, ಸ್ವಲ್ಪ ತಿಳ್ಕೊಂಡು ಮಾತಾಡು. ತಿಳ್ಕೊಂಡಿರೋದನ್ನೇ ಮಾತಾಡ್ತಿರೋದು. ನಿನ್ನ ಬುದ್ಧಿ ನನಗೆ ಗೊತ್ತಿಲ್ವಾ? ದೇವರಿಗೆ ದುಡ್ಡು ಬಿಚ್ಚಲ್ಲ ನೀನು, ಇನ್ಯಾರಿಗೆ ಬಿಚ್ತೀಯಾ? ಇವನು ನಮ್ಮ ಎಲ್ಲಪ್ಪ ಅನ್ಸ್ಕಿಳ್ ಲೇಬರು. ಪಾಪ ಒಂದಿನ ಕೆಲಸ ಇದ್ದರೆ ಇನ್ನೊಂದು ದಿನ ಇರಲ್ಲ. ಇಡೀ ದಿನ ದುಡಿದ್ರೆ ಇವನಿಗೆ ಎಷ್ಟು ದುಡ್ಡು ಸಿಗುತ್ತೆ ಗೊತ್ತಾ? ಎಲ್ಲಪ್ಪ ನಿಂಗೆ ಒಂದಿನಕ್ಕೆ ಎಷ್ಟು ದುಡ್ಡು ಸಿಗುತ್ತೆ? ಒಂದು 600ರಿಂದ 700. 600ರಿಂದ 700. ನಾನು ಇವನ್ನ ಮನೆಗೆ ಕರ್ಕೊಂಬಂದೆ. ಮನೆಗೆ ಕರ್ಕೊಂಬಂದು ನಾನೆಷ್ಟು ದುಡ್ಡು ಕೊಡ್ತಾ ಇದ್ದೀನಿ ಗೊತ್ತಾ? ಎಲ್ಲಪ್ಪ, ನಾನು ನಿನ್ಗೆ ಎಷ್ಟು ದುಡ್ಡು ಕೊಡ್ತಾ ಇದ್ದೀನಿ? 750 ರೀ. 750 ಕೊಟ್ಟು ನನ್ನ ಕೆಲಸ ಏನು ಕೊಟ್ಟಿದ್ದೀನಿ? ನಾನು ಏನು ಕೆಲಸ ಕೊಟ್ಟಿದ್ದೀನಿ? ಎಲ್ಲ ಕೆಲಸ ರೀ ಹೇಳಿ, ಇವ್ನಿಗೆ ಅರ್ಥ ಆಗಲಿ. ಕೇಳೋ ಅವನ್ನೇ. ನೆಪಕ್ಕೆ ಅಂತ ಒಂದು ಕೆಲಸ ಕೊಟ್ಟಿದ್ದೀನಿ, ಇವನ್ ಸಂಸಾರ ನಡೀಲಿ ಅಂತ. ನೀನು ಇಂಥದ್ದೆಲ್ಲ ಯಾವತ್ತಾದ್ರೂ ಮಾಡಿದೀಯಾ? ದುಡ್ಡು ಬಿಡು, ಎಲ್ಲಪ್ಪನಂಥವ್ರನ್ನ ಮನೆ ಒಳಕ್ಕಾದ್ರೂ ಬಿಟ್ಕೊಂಡಿದೀಯ ನೀನು? ಮಧ್ಯಾಹ್ನ 1 ಗಂಟೆವರೆಗೂ ಒಂದು ಕೆಲಸ ಇದೆ. ಒಂದು 500 ರೂಪಾಯಿ ಕೊಡ್ತೀನಿ, ಬರ್ತೀನಪ್ಪ. 750 ರೂಪಾಯಿ ಕೊಡ್ರಿ. ಕೆಲಸ ಏನೂ ಜಾಸ್ತಿ ಇಲ್ಲ, ತಿಂಡಿ ಊಟ ಕೊಟ್ಟು 500 ರೂಪಾಯಿ ಕೊಡ್ತೀನಿ ನೋಡಿ. ಬೇಕಾ ಸಂಜೆವರೆಗೂ ದುಡ್ಸ್ರಿ. 750 ರೂಪಾಯಿ ಪಗಾರ ಆಯ್ತು. ಎಲ್ಲಪ್ಪ, ಎಲ್ಲಪ್ಪ, ಇಲ್ರಿ 750 ರೂಪಾಯಿ ರೀ ಅಷ್ಟ. ಭಾಳ ಕೆಲಸ ಇಲ್ಲಪ್ಪ, ಒಂದೆರಡು ಗುಂಡಿ ತೆಗಿಬೇಕಷ್ಟೇ. ಮೇಸ್ತ್ರಿ ಬಂದೇನೆ, ಹೆಲ್ಪರ್ ಕೈ ಕೊಟ್ಟಿದ್ದಾನೆ, ಅವ್ನಿಗೆ ಹೆಲ್ಪ್ ಮಾಡಿದರೆ ಸಾಕು. ನೀನು ಹೇಳಿದ್ನಲ್ರಿ ಸಂಜೆವರೆಗೂ ದುಡ್ಸ್ರಿ, ತೊಂದರೆ ಇಲ್ಲ. ನನ್ನ ಪಗಾರ ನನಗೆ ಕೊಡ್ರಿ ಅಷ್ಟ. ವಾಪಸ್ ಇಲ್ಲೇ ಕರ್ಕೊಂಬಂದು ಬಿಡ್ತೀನಿ ಮಾರಾಯ ನಾನು ನಿನಗೆ. ನೀವು ಅಲ್ಲೇ ಬಿಡ್ರಿ ಇಲ್ಲೇ ಬಿಡ್ರಿ, ನನ್ನ ಪಗಾರ 750 ರೂಪಾಯಿ ರೀ. ಎಲ್ಲಪ್ಪ, ಯಾಕೆ 2 ದಿನ ನಿನ್ನ ಮನೆಗೆ ಬಂದಿಲ್ಲ?
ಆಳು ಯಾರೂ ಇಲ್ಲ, ಸ್ವಲ್ಪ ಕೆಲಸ ಅಂತ ಹೇಳ್ತೀನಿ. ಎಷ್ಟು ಹಠ ಮಾಡ್ತೀಯ ಮಾರಾಯ ನೀನು? ಒಪ್ಪತ್ತು ಕೆಲಸ ಮಾಡಿ ಒಪ್ಪತ್ತು ಖಾಲಿ ಇರೋಕ್ಕಾಗತ್ತೇನ್ರಿ? ಅಲ್ಲಪ್ಪ, ಕೆಲಸ ಮುಗಿದ್ಮೇಲೆ ನಾನು ನಿನ್ನ ಜೊತೆ ಕೂತ್ಕೊಂಡು ಹಿಂಗೆ ಕಷ್ಟ ಸುಖ ಮಾತಾಡಲ್ಲ. 50 ರೂಪಾಯಿ ಸೇರಿಸ್ಕೊಡ್ತೀನಿ ಬಾ. ಅಲ್ಲ ರೀ, ಕಷ್ಟ ಸುಖ ಮಾತಾಡಿದ್ರೆ ಏನು ತಪ್ಪು? ಅಲ್ಲಪ್ಪ, ಇವ್ರ ಹತ್ರ ಏನು ಮಾತು? 500 ರೂಪಾಯಿ ಕೊಟ್ಟು ಇಡೀ ದಿನ ಕೆಲಸ ಮಾಡಿಸ್ಕೊತಾರೆ. 1000 ರೂಪಾಯಿ ಕೊಡ್ತೀನಿ, ಮಾತಾಡೋಕ್ಕೆ ತುಂಬ ವಿಷಯ ಇದೆ, ಬಾ ಗಾಡಿ ಹತ್ತು. ಇವನ್ನೆಲ್ಲ ನಿಮ್ಮ ಕೈ ಕೊಟ್ಟು ನಾ ಸೋಲನಂತೀರಿ? ಸರ್ ಎಷ್ಟು ಕೊಡ್ತೀನಿ ಅಂದ್ರೆ? 500 ರೂಪಾಯಿ ಕೊಡ್ತೀನಿ, 50 ರೂಪಾಯಿ ಸೇರಿಸ್ಕೊಡ್ತೀನಿ. ಸರಿ ಬರ್ತೇನೆ ನಡ್ರಿ, ಸ್ಟಾರ್ಟ್ ಮಾಡ್ರಿ.